ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸುಮನ್ ಟಿವಿ ಕನ್ನಡ ಪರವಾಗಿ ಆತ್ಮೀಯ ಸ್ವಾಗತ. ನಿಮ್ಮದೇ ಚಾನಲ್, ನಿಮ್ಮದೇ ಧ್ವನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಮ್ಮ ವಿಶೇಷ ಕಾರ್ಯಕ್ರಮ ನಡೆ ಜನರ ಕಡೆ ಮೂಲಕ ನಾವು ಜಿಲ್ಲೆಯ ಮೂಲೆ ಮೂಲೆಗೂ ಭೇಟಿ ನೀಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುತ್ತಿದ್ದೇವೆ. ಜನರ ಕಷ್ಟ ಸುಖಗಳನ್ನು ಕೇಳೋದಷ್ಟೇ ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೂ ತಂದು ಪರಿಹಾರ ಸಿಗೋವರೆಗೂ ನಮ್ಮ ಪ್ರಯತ್ನ ಮುಂದುವರಿತದೆ. ಈ ಬಾರಿ ನಮ್ಮ ತಂಡ ಭೇಟಿ ನೀಡಿದ್ದು ಬಾಗೇಪಲ್ಲಿ ನಗರಕ್ಕೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಸಾರ್ವಜನಿಕರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದಾಗ ಬಹುತೇಕ ಜನರು ಒಂದೇ ಸಮಸ್ಯೆಯನ್ನ ನಮ್ಮ ಮುಂದೆ ಇಟ್ಟರು. ಅದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ. ಆಸ್ಪತ್ರೆಯಲ್ಲಿ ಅಗತ್ಯ ವೈದ್ಯರು ಇಲ್ಲ, ಸಾಕಷ್ಟು ಔಷಧಿಗಳು ಸಿಗ್ತಿಲ್ಲ, ಪರೀಕ್ಷಾ ಸೌಲಭ್ಯಗಳು ಸಮರ್ಪಕವಾಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಕಳಿಸಲಾಗ್ತಿದೆ. ಸೌಲಭ್ಯಗಳನ್ನ ಇನ್ನಷ್ಟು ಸುಧಾರಿಸಬೇಕು ಎಂಬಂತಹ ಹಲವು ಅಹವಾಲುಗಳನ್ನ ಸಾರ್ವಜನಿಕರು ನಮ್ಮೊಂದಿಗೆ ಹಂಚಿಕೊಂಡ್ರು. ಜನರ ಮಾತನ್ನ ಕೇಳಿದ ನಂತರ ನಾವು ಕೇವಲ ವರದಿ ಮಾಡೋದಕ್ಕೆ ಸೀಮಿತವಾಗದೆ ನಿಜ ಸ್ಥಿತಿ ಏನೆಂಬುದನ್ನು ತಿಳಿದುಕೊಳ್ಳಲು ನೇರವಾಗಿ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿತು. ಆಸ್ಪತ್ರೆಯ ವಿವಿಧ ವಿಭಾಗಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿ ಅಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಯೊಂದಿಗೆ ಮಾತನಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡ್ವು. ಆಸ್ಪತ್ರೆಯ ಆಡಳಿತದ ಪರವಾಗಿ ಕೆಲವು ಸವಾಲುಗಳು ಮತ್ತು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಅವರು ಹಂಚಿಕೊಂಡ್ರು. ಇಲ್ಲಿ ಎಕ್ವಿಪ್ಮೆಂಟ್ ಯಾರು ಇಲ್ಲ, ಪೇಷಂಟ್ ಯಾರೇ ಬಂದ್ರು ಇಲ್ಲಿ ಸುಮ್ನೆ ಬಂದು ನೋಡಿದ ತಕ್ಷಣ ಇಲ್ಲಿ ನಮ್ ಕೈಲಿ ಆಗಲ್ಲ, ನೀವು ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಡಿ, ಇಲ್ಲ ಬೆಂಗಳೂರಿಗೆ ಹೋಗಿ, ಇಲ್ಲಿ ನಮ್ ಕೈಲಿ ಏನ್ ಆಗಕ್ಕಾಗಲ್ಲ ಅಂದ್ಬಿಟ್ಟು ಬರ್ರಿ ಕೊಟ್ಬಿಡ್ತೀರಾ. ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ಆಪರೇಷನ್ ಎಲ್ಲ ಹೇಳಿದಲ್ಲ, ನೀವು ಎಲ್ಲ ಎಕ್ವಿಪ್ಮೆಂಟ್ಸ್ ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನ್ ಮಾಡ್ತಿದಾರಲ್ಲ ಅದು ನಾವು ಮಾಡ್ತೀವಿ. ಎಕ್ಸಾಂಪಲ್ ನಮ್ದೇ ಇಲ್ಲ, ನಾನು ENT ಸರ್ಜನ್ ಆಗ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಏನ್ ಮಾಡೋದು ಅದನ್ನ ನಾವು ಮಾಡ್ತೀವಿ. ಆದ್ರೆ ಎಲ್ಲ ಎಂಡೋಸ್ಕೋಪ್ ಆಗ್ಲಿ ಮಾಡ್ಕೊಂಡ್ಬಿಟ್ಟು ತರ್ಸ್ಕೊಂಡ್ಬಿಟ್ಟು ಎಲ್ಲ ಸರ್ಜನ್ಸ್ ಕಿವಿದಾಗ್ಲಿ ಮೂಗಿನ ಆಪರೇಷನ್ ಆಗ್ಲಿ ಸರ್ಜನ್ ಇನ್ನೊಬ್ರು ಎತ್ತಿನಡಕ್ ಅಂತ ಇದೆ, ಅವ್ರದ್ದು ಅಷ್ಟೇ. ಅವರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂತ ಮಾಡ್ಕೊಂಡು ಟ್ರೈನಿಂಗ್ ಎಲ್ಲ ಆಗಿರೋದ್ರಿಂದ ಅವ್ರು ಲ್ಯಾಪ್ರೋಸ್ಕೋಪಿಕ್ ಎಲ್ಲ ಬೇಕಾಗತ್ತೆ ಅಂತ ಅದನ್ನ ತರ್ಸ್ಕೊತೀವಿ. ಬೇರೆ ಯಾವ ತಾಲೂಕಲ್ಲೂ ಮಾಡೋದಿಲ್ಲ, ನಮ್ಮಲ್ಲಿ ಮಾಡ್ತೀವಿ. ಇನ್ನು ಟ್ಯೂಬೆಕ್ಟಿಂಗ್ ಇದೆಲ್ಲ ಮಾಡ್ತಾರೆ, ಅದನ್ನು ಮಾಮೂಲಿ ಹಂಗೆ ಓಪನ್ ಮಾಡ್ತೀವಿ. ಅದನ್ನು ಲ್ಯಾಪ್ರೋಸ್ಕೋಪಿಕ್ ಎಲ್ಲ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡ್ತೀವಿ. ಬೇರೆ ಓಪನ್ ಮಾಡಿ ನಿಮ್ಗೆ ಗೊತ್ತಿರುತ್ತೆ, ಒಂದು ವಾರಗಟ್ಟಲೆ ಅಡ್ಮಿಟ್ ಆಗ್ತದೆ. ಅದೇ ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಎಂಡೋಸ್ಕೋಪಿಕ್ ಅಲ್ಲಿ ಮಾಡ್ಕೊಂಡ್ರೆ ಒಂದಿನ ಸರ್, ನೆಕ್ಸ್ಟ್ ಡೇಗೆ ಡಿಸ್ಚಾರ್ಜ್, ಅವರೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಆಗುತ್ತೆ. ಅದು ನಮ್ ಬಾಗೇಪಲ್ಲಿ ಆಗ್ತದೆ. ಅದ್ ನಮ್ಗೇನು ಅಂತಂದ್ರೆ ಮಾಹಿತಿಗಳು ನಿಮಗೆ ತಪ್ಪಿಕೊಡ್ತೀರ ಗೊತ್ತಿಲ್ಲ, ರಾಜಕೀಯ ಪರವಾಗಿ ಬಂದಿಲ್ಲ, ಅರ್ಥ ಆಗುತ್ತೆ. ನಾ ಹೇಳಿದ್ನಲ್ಲ, ಈಗ ನೀವೆಲ್ಲ ಹೇಳಿರಲ್ಲ ಎಲ್ಲಾ ಕಡೆ ಹೊರ ಕಳಿಸ್ತಿದೀವಿ, ವಾಪಸ್ ಕಳಿಸ್ತಿದೀವಿ ಅಂತ ಕಳಿಸ್ತಾನೆ ಇಲ್ಲ. ಆತರ ಎಲ್ಲಾ ಸರ್ಜರೀಸ್ ನಾವು ಮಾಡ್ತಾ ಇದ್ವಿ. ಮತ್ತೆ ಒಬ್ಬ ಲೇಡೀಸ್ ಹೇಳ್ತಾರೆ, ಸರ್ ನಮ್ಗೆ ಐ ಡ್ರಾಪ್ಸ್ ಬೇಕು ಅಂತ. ನಾನು ಸುಮಾರು ಒಂದು 6 ತಿಂಗಳಿಂದ ಓಡಾಡ್ತಾ ಇದ್ದೆ, ಯಾವಾಗ ಹೋದ್ರು ಒಂದು ಐ ಡ್ರಾಪ್ಸ್ ಕೊಡಲ್ಲ ಸರ್. ಯಾರಿಗೆ ಬೇಕೋ ಡ್ರಾಪ್ಸ್ ಬೇಕಾಗಿದೆ, ಅವ್ರು ಅಕಸ್ಮಾತ್ ಬಂದಾಗ ಅವತ್ತಿನ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಆದ್ರೆ ಇದ್ ಮಾಡಿ ನಮ್ಮಲ್ಲಿ ಹೇಳ್ತೀವಲ್ಲ, ಯಾಕೆ ಇವರೆಲ್ಲ ಬಾಗೇಪಲ್ಲಿ ಬಿಟ್ಟು ಗುಡಿಬಂಡೆಗೆ ಹೋಗಿ ಟ್ರೀಟ್ಮೆಂಟ್ ಆಗಲ್ಲ. ಈಗ ಗುಡಿಬಂಡೆಲ್ಲ ಬಂದು ನಾನೇ ಆಪರೇಷನ್ ಮಾಡ್ತಿದ್ದೀನಿ. ಗುಡಿಬಂಡೆಯಲ್ಲಿ ಇರೋರೆಲ್ಲ ಪೇಷಂಟ್ ಬರ್ತಿದ್ದಾರೆ, ಹಿಂದೂಪುರದಿಂದೆಲ್ಲ ಬರ್ತಿದ್ದಾರೆ, ಅನಂತಪುರದಿಂದೆಲ್ಲ ಬರ್ತಿದ್ದಾರೆ. ನಾನ್ ಮಾಡಿರೋದು ದಾಖಲೆ ಇದೆ, ಗೊತ್ತಾಗಲ್ಲ. ಇದ್ ಮಾಡ್ತಿದ್ವಿ, ಆಪರೇಷನ್ ಎಲ್ಲ ಮಾಡ್ತಾ ಇದೀವಿ, ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಎಲ್ಲ ಆಗ್ತಾ ಇದೆ. ಆದ್ರೆ ನನಗೆ ಯಾರು ನಿಮ್ಗೆ ಹೇಳಿದಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ. ಇನ್ನೊಂದು ಆರೋಪ ಏನಂದ್ರೆ ನಿಮ್ ಮೇಲೆ ಜಾಸ್ತಿ ಪೇಷಂಟ್ ಬಂದ್ರೆ ಕೈ ಸಮೇತ ಹಿಡಿಯಲ್ಲ, ಸುಮ್ನೆ ಬಾಯಿ ಮಾತಲ್ಲ, ಅವ್ರು ಮಾತಾಡೋದು ಕೇಳ್ಕೊಂಡು ಸ್ಲಿಪ್ ಬರ್ದಾಕ್ತಾರೆ. ಅದು ಗೊತ್ತಿಲ್ಲ. ಅದು ಯಾರಿಂದ ನಾವು ನೋಡಿದ್ರೆ ಚೆಕ್ ಮಾಡಲ್ಲ, ಶುಗರ್ ಚೆಕ್ ಮಾಡಲ್ಲ, ಇಲ್ಲ ಮಾಡ್ತೀವಿ. ಅದು ಹೇಳಿದಲ್ಲ, ಈಗ ನಮ್ದು ದಿನ ನೋಡಿ ಶುಗರ್ ಎಷ್ಟು ಚೆಕ್ ಮಾಡ್ತೀವಿ, BP ಎಷ್ಟು ಚೆಕ್ ಮಾಡ್ತೀವಿ, ಎಲ್ಲ ಬರ್ಕೊಂಡಿರ್ತಾರೆ, ಎಲ್ಲರಿಗೂ ನೋಡ್ತಿರ್ತೀವಿ. ಅದ್ರ ಯಾರು ಒಬ್ರಿಗೆ ಹಂಗ್ ಮಾಡಿದಾರೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದ್ ನಮಗಂತ ಯಾರು ಬಂದು ಹೇಳಿಲ್ಲ. ಯಾಕಂದ್ರೆ ನಮ್ಗೆ ಯಾರು ಬಂದು ಹೇಳಿದ್ರೆ ನಂಗೆ ತಿಳಿಸಿದ್ರೆ ನಾವು ಯಾರು ಹೆಂಗ್ ಮಾಡಿದಾರೆ ಅಂತ ನೋಡ್ಕೊಂಡು ಅವ್ರ ಮೇಲೆ ಮಾತಾಡ್ತೀವಿ. ಮತ್ತೆ ನೀವು ವಾರ್ಡ್ಗಳೆಲ್ಲ ವಿಸಿಟ್ ಆಗ್ತೀರಾ? ಮಾಡ್ತೀವಿ. ಬೆಳಗ್ಗೆ ಒಂದ್ಸರಿ ಮಾಡ್ಕೊಂತೀವಿ, ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ಸರಿ ಮಾಡ್ಕೊಂಡು ಹೋಗ್ತೀವಿ, ಸಂಜೆ ಅದಕ್ಕೆ ಊಟನೂ ಅಷ್ಟೇ. ವಾರ್ಡ್ಗಳೆಲ್ಲ ಅಷ್ಟೊಂದು ಗಲೀಜ್ ಇದೆಯಲ್ಲ ಸರ್, ಅದೆಲ್ಲ ಹೇಳ್ವಲ್ಲ, ಕೆಲವ್ರದ್ದು ಪೇಷಂಟ್ ಹಾಕಿ ನಾವು ಎಷ್ಟೇ ಇದು ಮಾಡ್ಕೊಂಡ್ರು ಕ್ಲೀನ್ ಮಾಡ್ಕೊಂಡ್ರಿ, ನಮ್ಮ ಮನೆಯಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಇದು ಮಾಡ್ತೀವಿ. ಆದ್ರೆ ನಮ್ದು ಏನ್ ಇರುತ್ತಲ್ಲ 50%, 50% ನಮ್ದು ಜನಗಳದ್ದು ಜವಾಬ್ದಾರಿ ಇರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅವರೇ ಪಾಪ ಕ್ಲೀನ್ ಮಾಡೋರು ಹೇಳ್ತಾರೆ, ಸರ್ ಈಗ ಅವ್ರು ತೋರಿಸಿದ್ರು ನನಗೆ ಕ್ಲೀನ್ ಮಾಡಿ ಹೋಗಿದ್ದೀನಿ ಸರ್, ನೋಡಿ ಮತ್ತೆ ಇಲ್ಲೇ ಬಂದು ಉಳಿದು ಹೋಗಿದ್ದಾರೆ ಸರ್ ಅಂತ ಅಂತಾರೆ. ಈಗ ನಾವು ಅದಕ್ಕೆಲ್ಲ ಏನ್ ಮಾಡಕ್ ಆಗಲ್ಲ. ಆಸ್ಪತ್ರೆ ಗೌರ್ಮೆಂಟ್ ಅಂದ್ಮೇಲೆ ಅದು ಸಹಜ ಇರುತ್ತೆ, ಒಂದೇ ತರ ಇರೋದಿಲ್ಲ. ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೇನೆ. ನಾನು ಏನ್ ಹೇಳ್ತಾ ಇದ್ದಂದ್ರೆ, ಈಗ ನಾನು ಒಂದು ವಾರ್ಡ್ಗೆ ಹೋದೆ, ಆ ವಾರ್ಡ್ ಅಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ ಎಲ್ಲ ಸ್ಮೆಲ್ ಬರ್ತದೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ವಾಟರ್ ಎಲ್ಲ ಬೇಷನ್ ಆಚೆ ಬಂದಿದೆ. ಎಲ್ಲಿ ಯಾವ ವಾರ್ಡ್ ಎಲ್ಲ? ಜನರಲ್ ವಾರ್ಡ್. ಸರಿ ಸರಿ. ಸೊ ವಾರ್ಡ್ ಅಲ್ಲಿ ಬೇಷನ್ ಒಳಗಡೆ ಟಾಯ್ಲೆಟ್ ವಾಟರ್ ಆಚೆ ಬರ್ತೈತೆ, ಅಂದ್ರೆ ಅಷ್ಟು ತುಂಬೋಗಿದೆ. ಬಟ್ ಅದನ್ನ ಕ್ಲೀನ್ ಮಾಡ್ಬೇಕು ಅನ್ನೋದು ಇಲ್ಲ. ಮುನ್ಸಿಪಲ್ ಆಫೀಸ್ ಮಾಡ್ಕೊಂಡು ಚೀಫ್ ಆಫೀಸರ್ ಹೇಳ್ಬಿಟ್ಟು ಕೆಲವು ಟೈಮ್ ಹತ್ರ ಏನಾದ್ರು ಪ್ರಾಬ್ಲಮ್ ಇದೆ, ಡ್ರೈನೇಜ್ ಪ್ರಾಬ್ಲಮ್ ಇರ್ಬೋದು, ಕೆಲವು ಟೈಮ್ ಮಳೆ ಬಂದಾಗ ಏನಾದ್ರು ಬ್ಲಾಕ್ ಆಗಿರುತ್ತೆ, ಹಂಗಿದ್ದಾಗ ತರಿಸ್ಬಿಟ್ಟು ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಅದನ್ನ ಇದಕ್ಕೆ ಅಂತ ನಾನ್ ಕ್ಲಿನಿಕಲ್ ಅವ್ರು ಇದು ಮಾಡ್ತಾರೆ, ಅವ್ರಿಗೂ ಜವಾಬ್ದಾರಿ ವಹಿಸಿರ್ತೀವಿ. ಈಗ ನಾವು ರೌಂಡ್ಸ್ ಮಾಡೋದು ಅಲ್ಲೇ ಇರ್ಲಿಕ್ಕೆ ಆಗಲ್ಲ. ಬೆಳಗ್ಗೆ ಒಂದ್ಸರಿ ಹೋಗ್ತೀವಿ, ಮಧ್ಯಾಹ್ನ ಒಂದ್ಸರಿ ಹೋಗ್ತೀವಿ, ಸಂಜೆ ಹೋಗಕ್ ಮುಂಚೆ ನೋಡ್ಕೊಂಡು ಹೋಗಿರ್ತೀವಿ. ಅದಕ್ಕೆ ಮಧ್ಯದಲ್ಲಿ ಯಾವಾಗ ಪ್ರಾಬ್ಲಮ್ ಆದಾಗ
ಅದು ನೋಡ್ಕೊಳ್ಲಿಕ್ಕೆ ಅಂತಾನೆ ಬೇರೆ ಜನಗಳಿದ್ದಾರೆ, ಅವ್ರು ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಇದ್ ಮಾಡ್ತೀವಿ. ಒಂದ್ ವೇಳೆ ಅವ್ರ ತರ ಇತ್ತು ಅಂತ ಅಂದ್ರೆ ನಮ್ಗೆ ಯಾರು ಸಿಸ್ಟರ್ಸ್ ಇರ್ತಾರಲ್ಲ ಅವ್ರ ಕನ್ಸಂಗ್ ಯಾವ ವಾರ್ಡ್ ಹಂಗಿರುತ್ತೋ ನಮ್ಗೆ ಗಮನಕ್ಕೆ ತಗೊಂಡ್ಬಿಡ್ತಾರೆ, ಸರಿ ಹಿಂಗ್ ಆಗ್ಬಿಟ್ಟಿದೆ ಅಂತ. ಆಗ ಓಕೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ಸ್ಕೊಳ್ತೀವಿ. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ಬಿಲ್ಡಿಂಗ್ ಆಲ್ಮೋಸ್ಟ್ ಎಲ್ಲ ಡೆಮೊಲೇಷನ್ ಮಾಡೋ ಸ್ಟೇಜ್ ಬಂದ್ಬಿಟ್ಟೈತೆ. ಓಕೆ ಸರಿ ಎಲ್ಲ ಸೀಲ್ ಎಲ್ಲ ಆಲ್ಮೋಸ್ಟ್ ಒಂದು ವಾರ್ಡ್ಗಳೆಲ್ಲ ಅಬ್ಸರ್ವ್ ಮಾಡ್ತಾರೆ, ಸೀಲ್ ಎಲ್ಲ ಬಿದ್ದೋಗಿದೆ. ಸರಿ. ಸೊ ಪೇಷಂಟ್ ಮೇಲೆ ಬಿದ್ದೋಗ್ಬಿಟ್ರೆ ಏನ್ ಕಷ್ಟ ಇಲ್ಲ, ಅದಕ್ಕೋಸ್ಕರ ನಾವು ಹೇಳ್ಬಿಟ್ಟು ನಾವು 3-4 ಸರಿ ಲೆಟರ್ ಹಾಕಿದ್ವಿ ಇಂಜಿನಿಯರ್, ನಮ್ಗೆ ಗೊತ್ತಾಗೋದಿಲ್ಲ ಅದು ಇಂಜಿನಿಯರ್ ಕನ್ಸರ್ನ್ ಯಾರು ಇರ್ತಾರಲ್ಲ ಅವರಿಗೆಲ್ಲ ಲೆಟರ್ ಹಾಕಿ ಇದ್ ಮಾಡಿದ್ವಿ. ನಮ್ಮ ಮೇಲಧಿಕಾರಿಗಳು ಹಾಕಿದ್ವಿ, ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ಬೇಕು ಅಂತೆಲ್ಲ ಇದ್ ಮಾಡಿದ್ದಾರೆ. ಪ್ಲಸ್ ಈಗ ಬಿಲ್ಡಿಂಗ್ ಅರ್ಧ ಇದ್ ಮಾಡ್ಕೊಂಡು ಮಾಡ್ಬೇಕಾ ಹೊಸ ಇದ್ ಮಾಡ್ಬೇಕು ಅನ್ನೋದು ಇನ್ನು ಪ್ಲಾನಿಂಗ್ ಇದ್ ಮಾಡ್ಕೊಂತಿದ್ದಾರೆ. ಅದು ನೋಡ್ಕೊಂಡು ಇದ್ ಮಾಡೋಣ ಅಂತ. ಯಾಕೆ ನಮ್ದು ಇದು ಹೊಸದಾಗಿ ಹಳೆ ತುಂಬಾ ವರ್ಷ ಹಳೆದಾಗಿದೆ ಅಂತ ಇದ್ ಮಾಡಿದ್ದಾರೆ. ಹಾಗಾಗಿ ಕೆಲವು ಟೈಮ್ ಮಳೆ ಬಂದಾಗೆಲ್ಲ ಎಲ್ಲ ಪ್ರಾಬ್ಲಮ್ ಆಗ್ಬಾರ್ದು, ಇದೆಲ್ಲ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಅದನ್ನ ಇದ್ ಮಾಡ್ಕೊಂಡು ನಮ್ಮಂತದಿಂದ ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಈಗ ನಿಮ್ಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲಿ ಪೇಷಂಟ್ಗಳು ಯಾವ ಕಾಯಿಲೆ ಮೇಲೆ ಜಾಸ್ತಿ ಹೆಚ್ಚಾಗಿ ಬರ್ತಾರೆ ಇಲ್ಲಿ? ಪೇಷಂಟ್ ಯೂಶಲಿ ಎಲ್ಲ ಜ್ವರ ಬರ್ತದೆ, ಕೆಲವರೆಲ್ಲ ಹೊಟ್ಟೆ ನೋವು ಬರ್ತದೆ, ಎಲ್ಲಾ ತರದಲ್ಲೂ ಇದ್ ಮಾಡ್ತಾರೆ. ತುಂಬಾ ಜನ ಇಲ್ಲಿ ಇದ್ ಮಾಡ್ಕೊಂಡು ನಾವು ನೋಡ್ತೀವಲ್ಲ, ಬೇರೆ ಕಡೆ ವರ್ಕ್ ಮಾಡೋದಕ್ಕೂ ಇಲ್ಲ, ನಮ್ಮ 18 ವರ್ಷ ಸರ್ವಿಸ್ ಆಗಿದೆ. ಎಲ್ಲಾ ಕಡೆ ನೋಡಿದಾಗ ಇದ್ ಮಾಡ್ಕೊಂಡಾಗ ಇಲ್ಲಿ ಯೂಶಲಿ ಎಲ್ಲ ಮಾಮೂಲಿ ಹೆಂಗ್ ಇದ್ ಮಾಡ್ಕೊಂತಾರೆ, ಅಲ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಪಾಪ ಇಲ್ಲೆಲ್ಲ ಆಂಧ್ರದಿಂದ ಇಲ್ಲಿಗೆ ಬರ್ತಾರೆ, ಯಾಕಂದ್ರೆ ಬಾರ್ಡರ್ ಇರೋದ್ರಿಂದ ಇಲ್ಲಿಗೆ ಅವ್ರು ಬಂದ್ರು ಆಕ್ಚುಲಿ ನಾವು ಇದ್ ಮಾಡ್ಕೊಂಡು ಅವ್ರಿಗೂ ಫ್ರೀ ಟ್ರೀಟ್ಮೆಂಟ್ ತರ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಪ್ಲಸ್ ಇನ್ನೊಂದು ನಿಮ್ಗೆ ಅದೊಂದು ಮಾಹಿತಿ ಹೇಳ್ತೀನಿ ನೋಡಿ, ಯಾವುದೇ ಆಪರೇಷನ್ ಆಗಿ ಇದ್ ಮಾಡ್ಕೊಂಡಾಗ್ಲಿ ಗೌರ್ಮೆಂಟ್ ಇಂದಾನೆ ಒಂದು ಗೈಡ್ಲೈನ್ಸ್ ತರ ಇರುತ್ತೆ, ಇಷ್ಟು ಫೀಸ್ ಕರ್ಸ್ಕೊಬೇಕು, ಇಷ್ಟು ಮಾಡ್ಬೇಕು, ಅದನ್ನೂ ಕರ್ಸ್ಕೊತಿಲ್ಲ. ಯಾಕಂದ್ರೆ ನಮ್ಮ ಪಾಪ ಮಾನ್ಯ ಶಾಸಕರು ಬೇರೆ ಹೇಳ್ಬಿಟ್ಟಿದ್ದಾರೆ, ಯಾರನ್ನೂ ಈ ಪಾಪ ಬಡವರೆಲ್ಲ ಬಡವರು ಅವ್ರಿಗೆಲ್ಲ ಫ್ರೀ ಆಗಿ ಆಗ್ಬೇಕು ಹಾಗೆ ಅಂತ ಅಂದ್ಬಿಟ್ಟು ಅದನ್ನ ಆಯ್ತು ಅಂತ ಯಾವತ್ತಿಂದಾನೆ ಯಾರಿಗೂ ಆಪರೇಷನ್ ಇಷ್ಟ ಆಗತ್ತೆ ಅಂತ ಗೌರ್ಮೆಂಟ್ ಅಲ್ಲೇ ಇರುತ್ತೆ. ಅದಷ್ಟು ಅದನ್ನು ಕರ್ಸ್ಕೊಂಡ್ವಿ, ಇದನ್ನ ಫ್ರೀ ಆಗಿ ಮಾಡ್ತೀವಿ. ಸೀಲಿಂಗ್ ಬಗ್ಗೆ ಮತ್ತೊಂದು ಹೊಡೆದೋಗಿದೆ, ಸುಮಾರು 1 ಲಕ್ಷ ಮೇಲೆ ಆಗಿದೆ. ಸರಿ, ಅದು ಯಾವಾಗ ಇಲ್ಲ ಸೀಲಿಂಗ್ ಮೊನ್ನೆ ಫೀಮೇಲ್ ರೋಡ್ ಅಲ್ಲಿ ಹೇಳಿದ, ಅದು ಹೆಂಗಸ್ ರೋಡ್ ಗೊತ್ತಾಯ್ತು. ಅದು ಹೆಂಗಸ್ ರೋಡ್ ಅಲ್ಲಿ ಏನಾಯ್ತು ಮೊನ್ನೆ ಟೆಸ್ಟ್ ನಾವು ಹೇಳಿದ್ವಿ, ಲೆಟರ್ ಹಾಕಿದ್ವಲ್ಲ, ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು ಅದನ್ನ ಇಂಜಿನಿಯರ್ ಗಳೆಲ್ಲ ಕರ್ಸಿದ್ವಿ. ಅದು ನೋಡ್ಕೊಂಡು ಇದ್ ಮಾಡಿದ್ವಿ. ಕೆಲಸ ಆಗಿತ್ತು, ಬಂದ್ ನೋಡ್ಕೊಂಡು ಆಗಾಯ್ತು, ಬಂದು ನೋಡ್ಕೊಂಡು ಅದೆಲ್ಲ ಟೆಸ್ಟ್ ಮಾಡಕ್ಕೆ ಅಂತಾನೆ ಅದ್ ಮೇಲ್ಗಡೆ ಚೆಕ್ ಮಾಡುದು, ಚೆಕ್ ಮಾಡ್ಕೊಂಡು ನೋಡಿ ರಿಪೋರ್ಟ್ ಬರ್ಬೇಕು ನಮ್ಗೆ. ರಿಪೋರ್ಟ್ ಬಂದಿದೆ, ಅದು ಯಾವ ಮೇಲೆ ಬಿದ್ದೆ ಡ್ಯಾಮೇಜ್ ಆಗಿ ಆಮೇಲೆ ಮಾಡ್ತೀರಾ? ಇಲ್ಲ ನಮ್ಮ ಕಡೆ ನಮ್ಮ ಹಂತದಿಂದ ಏನ್ ಮಾಡ್ಬೇಕು ಅದೆಲ್ಲ ಕಳ್ಸಿಕೊಟ್ಟಾಗಿದೆ. ಲೆಟರ್ ನಾವು 3 ಸರಿ ಬರ್ದಾಗಿದೆ. ಅವ್ರ ಇಂಜಿನಿಯರ್ ಸ್ಟೆಬಿಲಿಟಿ ಟೆಸ್ಟ್ ಮಾಡಿಸ್ಬೇಕು ಅಂತ ಇದ್ ಮಾಡಿದ್ದಾರೆ. ಇದು ಶಾಸಕ ಗೌನ್ಗೆಲ್ಲ ತಗೊಂಡೋಗಿದ್ದು ಮಾಡಿದ್ವಿ ಎಲ್ಲ ಪ್ರತಿಯೊಂದು ಶಾಸಕರು ಅವ್ರು ಎಷ್ಟು ಆಯ್ತು ನೋಡೋಣ, ಅದು ರಿಪೋರ್ಟ್ ಬರ್ಲಿ, ಬಂದಾಗ ನೋಡ್ಕೊಂಡು ಇದ್ ಮಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಅದನ್ನ ಬದಲಿ ವ್ಯವಸ್ಥೆ ಬೇರೆ ಮಾಡ್ಕೊಂಡ್ಬೇಕಲ್ಲ, ಅದನ್ನ ನೋಡಿ ಮಾಡಿ. ಮತ್ತೆ ಈ ಏರಿಯಾದಲ್ಲೂ ಜಾಸ್ತಿ ನೀರೆಲ್ಲ ಫ್ಲೋರೈಡ್ ಜಾಸ್ತಿ ಇದೆ, ಕರೆಕ್ಟ್. ಮತ್ತೆ ಅದರಿಂದ ಎಫೆಕ್ಟ್ ಆಗುವಂತ ಕಾಯಿಲೆಗಳು ಏನೇನು ಹೆಚ್ಚಾಗಿದೆ? ತುಂಬಾ ಈಗ ನಾವ್ ಈ ಕೆಲವು ಅಲ್ಲಿನ ಪ್ರಾಬ್ಲಮ್ ಆಗಿರ್ಬೋದು, ದೌಡೆ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ತುಂಬಾ ಜಾಸ್ತಿ ಜನ ಪಾಪ ಬರ್ತಿರ್ತಾರೆ. ತುಂಬಾ ವರ್ಷದಿಂದ ಪಾಪ ಇದಾಗಿರೋದ್ರಿಂದ ಅದ್ ಸಮಸ್ಯೆ ಇದ್ದಿದೆ, ಇದ್ಕೊಂಡು ಇದ್ ಮಾಡ್ತಾರೆ. ಮುಂಚೆ ಇದ್ದಷ್ಟು ಇಲ್ಲ ಈಗ, ಆತರ ಹೇಳ್ತಾರೆ ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾರೆ. ಮತ್ತೆ ಡಯಾಲಿಸಿಸ್ ಜಾಸ್ತಿ ಪೇಷಂಟ್ ಆಗ್ತಾವ್ರೆ ಇತ್ತೀಚೆಗೆ. ಈಗ ಮುಂಚೆ ಎಲ್ಲ ಬರೀ ಸ್ಟಾರ್ಟಿಂಗ್ ಆದ್ರೆ ಬರೀ 1 ಸೈಕಲ್ ತರ ಮಾಡ್ತಿದ್ವಿ, ಈಗ 3 ಸೈಕಲ್ ಮಾಡ್ತಾರೆ. 3 ಸೈಕಲ್ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ಸಂಜೆ 7 ಗಂಟೆ. ಮುಂಚೆ ಎಲ್ಲ ಬರೀ 5 ಗಂಟೆಗೆ ಕ್ಲೋಸ್ ಮಾಡ್ತಿದ್ರು. ಎಷ್ಟು ಪೇಷಂಟ್ ಇದ್ರು? ಇತ್ತೀಚೆಗೆ ಎಷ್ಟು ಪೇಷಂಟ್? ಟೋಟಲ್ 260 ಸೈಕಲ್ಸ್ ಮಾಡ್ತಾರೆ. ಒಂದು ಪೇಷಂಟ್ ಅಂದ್ರೆ ಆಲ್ಟರ್ನೇಟ್ ಮಾಡ್ಬೇಕು, ಸೋಮವಾರ ಒಂದ್ಸರಿ ಬಂದ್ರೆ ಬುಧವಾರ, ಬುಧವಾರ ಬಂದ್ರೆ ಶುಕ್ರವಾರ, ವಾರದಲ್ಲಿ 3 ದಿನ ಕೊಡ್ಬೇಕು ಅದನ್ನ. ಆ ರೀತಿ ಟೋಟಲ್ ಒಂದು 70 ರಿಂದ 80 ಜನ ತಗೊಂತಿದ್ರು. ಟೋಟಲ್ 260 ಸೈಕಲ್ಸ್ ಆಗ್ತಿದೆ. ಲಾಸ್ಟ್ ಇಯರ್ ಎಷ್ಟಿತ್ತು ಸರ್? ಲಾಸ್ಟ್ ಇಯರ್ ಹೋಗ್ತಾ ಸ್ಟಾರ್ಟಿಂಗ್ ಅವಾಗ ಜಾಯಿನ್ ಮಾಡ್ಕೊಂಡಿದ್ರು. 2 ಸೈಕಲ್ ತರ ಮಾಡ್ತಿದ್ರು. 2 ಅಂತಂದ್ರೆ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ ಮಾಡ್ತಿದ್ರು. ಈಗ ಹಂಗಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ 7 ಗಂಟೆ ತನಕ ಮಾಡ್ತಾರೆ. ಹಂಗಾಗಿ 3 ಸೈಕಲ್ಸ್ ಮಾಡ್ತಿರೋದ್ರಲ್ಲ ಪೇಷಂಟ್ ಅವಾಗ ಜಾಸ್ತಿ 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 ಆಗಿದೆ. ಈಗ ಜಾಸ್ತಿ ಆಗ್ತದೆ, ಯಾಕಂದ್ರೆ ಸರ್ವಿಸಸ್ ಜಾಸ್ತಿ ಸಿಗ್ತಿದೆಯಲ್ಲ ಅದರಿಂದ. ಆಪರೇಷನ್ ಎಲ್ಲ ನಡೀತಾ ಇದೆ ಅಂತ. ಹೌದು. ಪವರ್ ಬ್ಯಾಕಪ್ ಏನ್ ಫೆಸಿಲಿಟಿ ಪವರ್ ಇದಕ್ಕೆ ಜನರೇಟರ್ ಇದೆ, UPS ಇದೆ, ಎಲ್ಲ ಇದೆ. OT ಒಳಗೆಲ್ಲ ಸೆಪರೇಟ್ ಆಗಿ UPS ಇದೆ, ಮಾಡ್ಕೊಂತೀವಿ. ಎಕ್ಸ್ರೇ ರೂಮ್ ಅಲ್ಲಿ ಕೇಳಿದೆ. ಎಕ್ಸೆಲ್ ಮೊನ್ನೆ ಏನಾಗ್ಬಿಟ್ಟಿದೆ ಅಂದ್ರೆ ಅದು ಮಾಮೂಲಿ UPS ಆಗೋದಿಲ್ಲ. ಎಕ್ಸೆಲ್ ಮಿಷಿನ್ ತರದ್ ಇರುತ್ತಲ್ಲ, ಯಾವ ತರ ಇರುತ್ತೋ ಅಷ್ಟು ಜಾಸ್ತಿ KV ತರ ಇದಾಗುತ್ತೆ. ಆಗಿದ್ದವಾಗ ಏನಾಗುತ್ತೆ ಅಂತ ಅಂದ್ರೆ ಅದನ್ನ ಎಕ್ಸ್ರೇ ತೆಗಿಯುವಾಗ ಇದ್ ಮಾಡ್ಕೊಂಡು ಎಕ್ಸ್ರೇ ಅದು ಪ್ರಾಬ್ಲಮ್ ಆಗೋಗಿತ್ತು. ಅದನ್ನೆಲ್ಲ ರಿಪೇರಿ ಮಾಡಿಸಿ ಮಾಡಿದೀವಿ. ಈಗ ಅದೆಲ್ಲ ಕರೆಕ್ಟ್ ಎಕ್ಸ್ರೇ ಫಿಲ್ಮ್ಸ್ ಜಾಮ್ ಆಗ್ಬಿಟ್ಟಿದ್ದು ಹೋಗಿತ್ತು. ಇದನ್ನ ಸರಿ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿದ್ವಿ, ಬಂದು ಸರಿ ಮಾಡ್ಬೇಕು. ನಗಿಯೋದೇ ಲೇಟು, ಬರೋದೇ ಲೇಟು. ನಿಮ್ಗೆ ಗೊತ್ತಿದಂಗೆ ಇಲ್ಲ ಸ್ಟಾಫ್ ಯೂಶಲಿ ಎಲ್ಲರೂ ನಾವು ಅದಕ್ಕೆ ನೋಡ್ತೀವಲ್ಲ, ಎಲ್ಲ 9 ಕಾಲಿಗೆಲ್ಲ ಇಲ್ಲಿ ಇರ್ತಾರೆ. ಈಗ ಬೆಳಗ್ಗೆ ಹೊತ್ತು ಇರ್ತಾರೆ. ಪೇಷಂಟ್ಸ್ ಎಲ್ಲ ಮಾಮೂಲಿ ಅವಾಗಿಂದ ಸ್ಟಾರ್ಟಿಂಗ್ ಬರ್ತಾ ಇರ್ತಾರೆ. ಅದು ಡಾಕ್ಟರ್ಸ್ ಹತ್ರ ನೋಡ್ಕೊಂಡು ಬರ್ಸ್ಕೊಂಡ್ಬಂದು ಟ್ರೀಟ್ಮೆಂಟ್ ಇದ್ ಮಾಡ್ತಾರಲ್ಲ, ಅವರಲ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ, ಎಕ್ಸ್ರೇ ಮಾಡಿಸ್ಕೊಳಕ್ ಹೋಗ್ಲಿ, ಯಾವಾಗ ಎಮರ್ಜೆನ್ಸಿ ಅವಾಗಲೇ ನೋಡ್ತಾರೆ. ಮೊನ್ನೆ ನಾನು ಒಂದ್ಸಲ 10:30 ಇಂಜೆಕ್ಟ್ ಕೊಟ್ಟಿದ್ದೆ. ಓಕೆ, 10:30 ಸ್ಟಾಫ್ ಬಂದಿಲ್ಲ, ಆಫೀಸ್ ವರ್ಕರ್ಸ್ ಯಾರು ಬರ್ತಿಲ್ಲ. ಆಫೀಸ್ ಫೋನ್ ಮಾಡಿ ಇಲ್ಲ, ಅವತ್ತು ನೀವು ಮಾಡಿಲ್ಲ. ಓಕೆ, ಸ್ಟಾಫ್ ಯಾರಿಲ್ಲ, ಇರೋದೇ 4 ಜನ ಡಾಕ್ಟ್ರು. ಇಲ್ಲ 4 ಹೇಳಿದ್ದಾರೆ. 4 ಜನ ಇಬ್ರು ರಜೆ ಹಾಕ್ತಾರೆ, ಇಬ್ರು ಬರ್ತಾರೆ. ಓಕೆ, ಆ ಇಬ್ರು ಬರೀ ಈಗ ತಮ್ಮ ಮಾಡಿದ್ದಾರೆ, ಗೌರ್ಮೆಂಟ್ ಇಂದ ತಮ್ಮ ಕೊಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಡಾಕ್ಟರ್ಗಳು. ಓಕೆ, ಅಲ್ಲೂ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಇಲ್ಲಿ ಇರಲ್ಲ. ಇಲ್ಲಿ ಯಾರಾದ್ರೂ ಬಂದ್ರೆ ಮಾತ್ರನೇ ಡಾಕ್ಟರ್ಗಳು ಇಲ್ಲಿಗೆ ಬರ್ತಾರೆ. ಮಿಕ್ಕಿ ಟೈಮ್ ಎಲ್ಲ ಅಲ್ಲಿ ಅವ್ರ ಪ್ರೈವೇಟ್ ಹಾಸ್ಪಿಟಲ್, ಅವ್ರ ಸ್ವಂತ ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಓಕೆ, ಸಾಯಂಕಾಲ ಕ್ಲೋಸಿಂಗ್ ಟೈಮಿಂಗ್ ಬರ್ತಾರೆ, ತಮ್ಮ ಕೊಡ್ತಾರೆ, ಹೋಗ್ತಾರೆ. ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾರ್ವಜನಿಕರ ಆರೋಪ ಮಾಡ್ತಾರೆ. ನನಗೆ ಗಮನಕ್ಕೆ ಬಂದಿಲ್ಲ.
ಈಗ ನೀವು ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ರ ನೀವೇನಾದ್ರು? ನಾವೆಲ್ಲ ಮಾಡ್ತೀವಿ. ಎಲ್ಲಿ ಮಾಡ್ತಾ ಇಲ್ಲ, ಇಲ್ಲೇ ಮಾಡ್ತಾ ಇದ್ರ? ಅಲ್ಲ, ಇಲ್ಲೇ ಹಾಸ್ಪಿಟಲ್ ಅಷ್ಟೇ. ಊಟ ಅಷ್ಟೇ ತಂದಿರ್ತೀವಿ. ಮಧ್ಯಾಹ್ನ ಹೊತ್ತು ನಾವು ಊಟಕ್ಕೆ ಟೋಟಲ್ ಎಷ್ಟು ಜನ ಡಾಕ್ಟರ್ ಇದ್ದಾರೆ ಸರ್ ಇಲ್ಲಿ? ಟೋಟಲ್ ಈ ಕಡೆ 10 ಜನ ಇದೆ. 10 ಜನ ಡಾಕ್ಟರ್, 9 ಜನ ಇದು ಮಾಡ್ತಾರೆ. ಅದರಲ್ಲಿ ಒಬ್ರು ಅನರ್ಹತೆ ಗೈರಾಗಿದ್ದಾರೆ, ಅವ್ರು ಹುಷಾರಿಲ್ಲ, ಅವ್ರದ್ದು ಹೆಲ್ತ್ ಇಶ್ಯೂ ಅಂತ ಅಂದ್ಬಿಟ್ಟು ಬರ್ತಿಲ್ಲ ಅವ್ರು. ಅದಕ್ಕೆ ಅವ್ರಿಗೂ ನಮ್ಮ ಸರ್ಕಾರ ಯಾವ ಸ್ಪೆಷಲ್ ಅಂದ್ರೆ ಡಾಕ್ಟರ್ಗಳು ಯಾವ ಕ್ಯಾಟಗರಿಯಲ್ಲಿ ಇದ್ದಾರೆ? ಎಲ್ಲ ಜನರಲ್ ಮಾಮೂಲಿ CM ಅಂತ ಬರ್ತಾರಲ್ಲ, ಅದ್ರಲ್ಲಿ ಒಬ್ಬ ಅದಕ್ಕೆ CM ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಮಾತ್ರ ಇಲ್ಲ ಅಷ್ಟೇ. ಅದರಲ್ಲಿ 4 ಜನ ಇರೋದು ನಮ್ಮಲ್ಲಿ ಸ್ಯಾಂಕ್ಷನ್ ಪೋಸ್ಟ್. ಅದ್ರಲ್ಲಿ 2 ಇದ್ದಾರೆ, 2 ವೇಕೆಂಟ್ ಇದೆ. ಅದನ್ನ ಮುಂಚೆ ಕಳಿಸಿದ್ವಿ, ಅದು ಕೌನ್ಸಿಲಿಂಗ್ ಮೂಲಕನೇ ತಗೊಂಡ್ಬಿಟ್ಟು. ಈ ಕೌನ್ಸಿಲಿಂಗ್ ಮೂಲಕ ಅಂತ ಅವ್ರು ನೋಡ್ತಾರೆ, ಇಲ್ಲಿ ಬಂದಾಗ ಅವ್ರು ಕೊಡ್ತಾರೆ. ಯಾರು ತಗೊಂಡಿಲ್ಲ ಅಂತ ಅವ್ರು ಇದು ಮಾಡೋದಿಲ್ಲ. ಅದ್ರಲ್ಲಿ ಹಾಸ್ಪಿಟಲ್ ಟೋಟಲ್ ಸ್ಟಾಫ್ ಇರ್ತಿದ್ರು ಟೋಟಲ್ ಎಲ್ಲ ಸೇರಿ ಎಲ್ಲ ಸೇರಿಸಿ ಎಲ್ಲ ನಾನ್ ಕ್ಲಿನಿಕ್ ಎಲ್ಲ ಸೇರಿ ಡಾಕ್ಟರ್ಸ್ ನರ್ಸ್ ಎಲ್ಲ ಸೇರಿ ಟೋಟಲ್ ನೈಟ್ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ? ನೈಟ್ ಟೋಟಲ್ ಇದ್ ಮಾಡ್ಕೊಂಡಾಗ ಬೆಳಗ್ಗೆ ಹೊತ್ತು ಇದ್ ಮಾಡ್ಕೊಂಡಾಗ ಮಾರ್ನಿಂಗ್ ಟೋಟಲ್ 8 ಜನ ಇರ್ತೀವಿ. ಅದರಲ್ಲಿ ಡಾಕ್ಟರ್ಸ್ ಇದ್ ನೋಡ್ಕೊಂಡಾಗ ನಿನ್ನೆ ನೈಟ್ ಡ್ಯೂಟಿ ಮುಗಿಸಿರ್ತಾರೆ. ಅವರು ನೆಕ್ಸ್ಟ್ ಡೇ ಬರೋದಿಲ್ಲ, ಆಫ್ ತಗೊಂತಾರೆ. ಆಫೀಸ್ ಬೆಳಗ್ಗೆ ತನಕ ಇರ್ತಾರೆ, ಅವ್ರು ಮಾಡಿ 9 ಗಂಟೆ 9:30 ಹೋಗ್ತಾರೆ ಅವರು. ಅವಾಗ ನೆಕ್ಸ್ಟ್ ಡೇ ನೈಟ್ ಇರುತ್ತಲ್ಲ, ಇವತ್ತು ನೈಟ್ ಇರುತ್ತಲ್ಲ, ಬೆಳಗ್ಗೆ ಬರೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಸಂಜೆ 4:30 ಬಿಡ್ತಾರೆ. 4:30 ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ತಗೊಂಡು ಆತರ 2 ಮೈನಸ್ ಆಗ್ಬಿಡ್ತಾರೆ. ಅವಾಗ ಅದ್ದಂಗೆ ಬೆಳಗ್ಗೆ ಹೊತ್ತೆಲ್ಲ ನೋಡ್ಕೊಂಡು ಇದ್ ಮಾಡ್ತಾರೆ. ಅದ್ರಲ್ಲೂ ನಾವು ಡಿವೈಡ್ ಮಾಡ್ಲಿಕ್ಕೆ ಅಂತ ನೋಡ್ತೀವಿ. ಅಲ್ಲಿ ಬೇರೆ ಕಡೆಯಿಂದೆಲ್ಲ ಊರಿಂದ ಬರೋರೆಲ್ಲ ಸರ್ ಸಂಜೆ ಮನೆಗೆ ಬರೋಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಅವ್ರು ಹಾಕಿರೋದಿಲ್ಲ ಅಂತ ಇದ್ ಮಾಡ್ತೀವಿ. ಸರಿ, ಹಂಗಿದ್ದಾಗ ಏನ್ ಮಾಡಿ ಬೇರೆ ಇಡೀ ರಾಜ್ಯದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಸಂಜೆ 4:30 ನಂತರ ಒಬ್ಬೊಬ್ರು ಡಾಕ್ಟರ್ ಇದ್ ಮಾಡ್ಕೊಂತಾರೆ, ಡ್ಯೂಟಿ ಡಾಕ್ಟರ್ ತರ. ಅವಾಗ ಅದು ಬರೀ ಏನು ಎಮರ್ಜೆನ್ಸಿ ನೋಡ್ಕೊಬೇಕು ಅಂತ ಇರೋದು. ಅದು ಇಲ್ಲಿ ಬಾಗೇಪಲ್ಲಿ ನಾನು ಇಲ್ಲಿ ಬಂದ್ಮೇಲೆ ಪ್ರಾಬ್ಲಮ್ ಅಂತ ನೋಡ್ತಿರೋದಂದ್ರೆ ಬೇರೆ ನಾರ್ಮಲ್ ಪೇಷಂಟ್ಸ್ ಬಂದ್ಬಿಡ್ತಾರೆ. ಈಗ ಎಮರ್ಜೆನ್ಸಿ ನೋಡ್ಬೇಕು ಅಂತ ಎಮರ್ಜೆನ್ಸಿ ಬರ್ಬೋದು, ಅವ್ರಿಗೆ ಏನು 4:30 ತನಕ ಇರುತ್ತೆ ಟೈಮ್. ಸೊ 9:00 ತನಕ ಜನರಲ್ ಪೇಷಂಟ್ಸ್ ಅಂತ. ಬೇರೆ ಟೈಮಲ್ಲಿ ಎಮರ್ಜೆನ್ಸೀಸ್ ನೋಡ್ಬೇಕು ಅಂತ ಇರೋದು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ನಾನ್ ನೋಡೋ ಪ್ರಕಾರ ಅಲ್ಲಿ ಬೆಳಗ್ಗೆ ಎಷ್ಟು ಇರ್ತಾರೆ ರಶ್, ಅಷ್ಟೇ ಸಂಜೆ ಮೇಲೂ ರಶ್ ಆಗುತ್ತೆ. ಮತ್ತೆ ಇಲ್ಲಿ ಎಷ್ಟು ಆಂಬುಲೆನ್ಸ್ ಇದೆ ಸರ್ ನಿಮ್ಮ ಹಾಸ್ಪಿಟಲ್? 3 ಇದೆ. ಆಂಬುಲೆನ್ಸ್ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಇದೆಯಾ? ಆಕ್ಸಿಜನ್ ಎಲ್ಲ ಇಟ್ಕೊಂಡಿರ್ತೀವಿ, ಬೇಸಿಕ್ ಲೈಫ್ ಸಪೋರ್ಟ್ ಎಲ್ಲ ಬರ್ತೀವಿ. 3 ಆಂಬುಲೆನ್ಸ್ ಕಾಲ್ ಮಾಡೋದೇ ಬೇಡ, ನಮ್ಮ ಆಸ್ಪತ್ರೆಗೆ ನಮ್ಮಿಂದನೇ ಕಳಿಸ್ಬೇಕು. ಅವ್ರಿಗೆ ಕಾಲ್ ಮಾಡಿ ಬರುತ್ತೆ. ಅದು 108 ಮಾತ್ರ ಬರುತ್ತೆ. ರಿಕ್ವೈರ್ಮೆಂಟ್ ಇದೆ ಇಲ್ಲ ಸರ್? ಅಲ್ಲ, ಆಂಬುಲೆನ್ಸ್ ಎಷ್ಟು ಕೊಟ್ಟರೋದೇ ಆಗುತ್ತೆ. ನಮ್ಮಲ್ಲಿ 3 ಇರೋದ್ರಿಂದ 3 ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಮರ್ಜೆನ್ಸಿ ಅಂತ ಬಂದ್ರೆ ಅಷ್ಟೊಂದು ಡಾಕ್ಟರ್ಸ್ ಜಾಸ್ತಿ ಡಾಕ್ಟರ್ಸ್ ನೈಟ್ ಆಗ್ಬಿಟ್ರೆ ಬೆಳಗ್ಗೆ ಬರೋದಿಲ್ಲ. ಈ ಬೆಳಗ್ಗೆ ಅದೆಲ್ಲ ನೋಡ್ಲಿಕ್ಕೆ ಅದು ಸೀರಿಯಸ್ ಇದ್ದವ್ರಿಗೆ ಮಾತ್ರ. ಯಾರು ಎಮರ್ಜೆನ್ಸಿ ಸೀರಿಯಸ್ ಇದ್ದಾಗ ಅದು ಹೇಳ್ತೇನೆ. ಈಗ ಕೆಲವರಿಗೆ ಬಿದ್ದು ಬಂದಿರ್ತಾರೆ, ತಲೆಗೇಟ್ ಆಗಿರುತ್ತೆ, ನೋಡ್ಲಿಕ್ಕೆ ಏನು ಗಾಯ ಆಗಿರೋದಿಲ್ಲ. ಆದ್ರೆ ನಾವೇನ್ ಬಂದು ನಾರ್ಮಲ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅಡ್ಮಿಟ್ ಮಾಡ್ಬಿಡ್ತೀವಿ. ಎಕ್ವಿಪ್ಮೆಂಟ್ಸ್ ಏನಿಲ್ಲ, ಯಾವ್ದಿಲ್ಲ. MRI ಎಲ್ಲೂ ಇಲ್ಲ. MRI ಆಗ್ಲಿ CT ಸ್ಕ್ಯಾನ್ ಆಗ್ಲಿ ಬೇಕಾಗುತ್ತೆ. ಹೆಡ್ ಇಂಜುರಿ ಆಗುತ್ತಲ್ಲ, ಆಕ್ಸಿಡೆಂಟ್ ಆದಾಗ ತಲೆಗೇಟ್ ಆಗಿರುತ್ತೆ, ಕಾಣೋದಿಲ್ಲ ಹೊರಗಿಂದ, ಗಾಯ ಆಗಿರಲ್ಲ. ಆದ್ರೆ ಅವ್ರು ನೋಡ್ಕೊಂಡು ಅಡ್ಮಿಟ್ ಮಾಡ್ಕೊಂತೀವಿ ಅನ್ಕೊಳ್ಳಿ. ಅಡ್ಮಿಟ್ ಮಾಡ್ಕೊಂಡು ಕೆಲವೊಂದು ಏನ್ ಮಾಡ್ತಾರೆ, 1 ಗಂಟೆ 2 ಗಂಟೆ ಆಗ್ತಿದ್ದಂಗೆ ಹೇಳಕ್ಕಾಗಲ್ಲ, ಹೋಗ್ಬಿಟ್ಟು. ಅವಾಗ ಏನಂತ ಅವರು ನೀವ್ ಯಾಕೆ ಕಳಿಸ್ತಿಲ್ಲ, ನಾವು ಹೋಗ್ತಾ ಇದ್ವಿ ಚಿಕ್ಕಬಳ್ಳಾಪುರಕ್ಕೆ, ಬೇರೆ ಕಡೆ ಹೋಗ್ತಿದ್ವಿ ಬೆಂಗಳೂರಿಗೆ, ನೀವ್ ಯಾಕೆ ಇಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಲಿಲ್ಲ. ಆ ರೀತಿ ಎಲ್ಲ ಆಗದ್ ಬೇಡ, ಆಗಿದೆ ತುಂಬಾ ಸರಿ. ಹಂಗೆ ಆಗಾಗ ಏನ್ ಮಾಡ್ತಾರೆ ಅಂತಂದ್ರೆ ನೋಡ್ಕೊಂಡು ಅದನ್ನ ಇದ್ ಮಾಡ್ಕೊಂತಾರೆ, ಒಂದು ಕ್ಯಾಟಗರೈಸ್ ಮಾಡ್ಕೊಂತಾರೆ. ತುಂಬಾ ಸೀರಿಯಸ್ ಇದ್ದಿದ್ದಾಗಲ್ಲ, ಇಲ್ಲ ಆಗೋದಿಲ್ಲ ಅಂತಾಗ ಅಲ್ಲಿ ಕಳಿಸ್ಬಿಡ್ತಾರೆ. ರೀಸೆಂಟ್ ಆಗಿ ಏನು ಸಾವಾಯ್ತು ಅವಾಗೆಲ್ಲ ಯಾವ ಸಾವಾಗಿತ್ತು? ಹೌದಾ? ಮೀಟಿಂಗ್ ಎಲ್ಲ ಮಾಡ್ತೀವಿ. ಅಲ್ಲ, ಮೀಟಿಂಗ್ ಮಾಡ್ಕೊಂಡಿದ್ದಾಯ್ತು. ಅವಾಗಿಂದೆಲ್ಲ ಇದ್ ಮಾಡ್ಕೊಂಡು ಅದೆಲ್ಲ ಇದ್ ಮಾಡ್ಕೊಳಕ್ಕೆ ಅಂತ ರಿಪೋರ್ಟ್ ಎಲ್ಲ ಇದ್ ಮಾಡ್ಕೊಂಡು ಹೇಳಿದ್ರು. ಅವ್ರದ್ದು ಇದ್ ಮಾಡ್ಕೊಂಡಿದ್ರು, ಡಾಕ್ಟರ್ ಇದ್ರೆ ಅಂತ ಅದೆಲ್ಲ ಸರಿ ಹೋಯ್ತು. ಆಮೇಲೆ ಇದ್ ಮಾಡ್ಕೊಂಡಿದ್ರಲ್ಲ, ಅದೇ ರಿಕ್ವೈರ್ಮೆಂಟ್ ಇದ್ರೆ ಇನ್ಫಾರ್ಮ್ ಮಾಡಿ ಎಲ್ಲ ಏನಾದ್ರು ಮಾಡ್ಕೊಂಡು ಅದನ್ನ ಹೇಳಿದ್ವಲ್ಲ, ಈಗ ಮಾಡ್ಕೊಂಡಿದ್ವಿ. ಈಗ MRI ಸ್ಕ್ಯಾನ್ ಇಲ್ವಾ ಇಲ್ಲಿ? ಅದೆಲ್ಲ ಯಾವ ತಾಲೂಕು ಹಾಸ್ಪಿಟಲ್ ಇರೋದು, ಜಿಲ್ಲಾ ಮಟ್ಟದಲ್ಲಿ. CT ಸ್ಕ್ಯಾನ್ ಮತ್ತೆ ಇನ್ನೇನ್ ಸ್ಕ್ಯಾನ್ ಮಾಡಿದೆ ಸರ್ ಪ್ರೆಸೆಂಟ್ ಇಲ್ಲಿ? ಎಕ್ಸ್ರೇ ಅಷ್ಟೇ. ಎಕ್ಸ್ರೇ ಒಂದು ಮಾಡ್ಕೊಂತೀವಿ, ಅದೇ CRM ಅಂತ ಮಾಡ್ತೀವಿ. ಆರ್ಥೋ ಅಂದ್ರೆ ಮೂಳೆ ಡಾಕ್ಟರ್ ಲೈಟ್ ಮಾಡ್ತಾರಲ್ಲ, ಮೂಳೆ ಡಾಕ್ಟರ್ ಕೆಲವು ಮೂಳೆ ಎಲ್ಲ ಆಪರೇಷನ್ ಮಾಡುವಾಗಲೇ OT ಒಳಗೆ ಇಟ್ಕೊಂತೀವಿ. ಎಕ್ಸ್ರೇ ಮತ್ತೆ CT ಸ್ಕ್ಯಾನ್ MRI ಸ್ಕ್ಯಾನ್ ಮಾಡ್ಬೇಕಂದ್ರೆ ಅಲ್ಲ, CT ಸ್ಕ್ಯಾನ್ MRI ಎಲ್ಲ ಆಗ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರ ಎಲ್ಲಿಲ್ವಾ? ಪ್ರೈವೇಟ್ ಅಲ್ಲಿ ಇಲ್ಲ. ಈ ಕ್ಷೇತ್ರ ಅಂತಲ್ಲ, ಯಾವ ತಾಲೂಕು ಹಾಸ್ಪಿಟಲ್ ಅಲ್ಲಿ ಇರೋದಿಲ್ಲ ನಮ್ಮ ಇಡೀ ರಾಜ್ಯದಲ್ಲಿ. ಅದರ ನಂತರ ಜನರ ಪ್ರಶ್ನೆಗಳಿಗೆ ಉತ್ತರ ಪಡೆಯುವ ಉದ್ದೇಶದಿಂದ ನಮ್ಮ ತಂಡ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಸಾರ್ವಜನಿಕರ ಪರವಾಗಿ ಪ್ರಶ್ನೆಗಳನ್ನು ಕೇಳಿತು. ಜನರು ನೀಡಿದ ದೂರುಗಳನ್ನು ಒಂದೊಂದಾಗಿ ಅವರ ಗಮನಕ್ಕೆ ತಂದಾಗ ಶಾಸಕ ಸುಬ್ಬಾರೆಡ್ಡಿಯವರು ಜನರ ಸಮಸ್ಯೆಗಳ ಬಗ್ಗೆ ನನಗೂ ಅರಿವಿದೆ, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆಸ್ಪತ್ರೆಯಲ್ಲಿರುವ ಕೊರತೆಗಳನ್ನು ಹಂತ ಹಂತವಾಗಿ ನಿವಾರಿಸುತ್ತೇನೆ. ಕೆಲವೇ ದಿನಗಳಲ್ಲಿ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು. ಇದರ ಜೊತೆಗೆ ಅವರು ಮತ್ತೊಂದು ಮಾತನ್ನು ಕೂಡ ಹೇಳಿದ್ರು. ಕೆಲವು ದಿನಗಳ ನಂತರ ಮತ್ತೆ ಬನ್ನಿ, ನಮ್ಮ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನ ನೀವೇ ನೋಡಿ, ಕೆಲಸ ಮಾಡಿಸಿಲ್ಲ ಅಂತ ಹೇಳುವ ಮೊದಲು ವಾಸ್ತವ ಸ್ಥಿತಿ ಪರಿಶೀಲಿಸಿ ಅಂತ ಆತ್ಮವಿಶ್ವಾಸದಿಂದ ಪ್ರತಿಕ್ರಿಯಿಸಿದರು. ನೋಡೋಣ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಜಿಲ್ಲೆಗೆ ಕೊಡಿ ಯಾರಿಗೋ ಒಬ್ಬರಿಗೆ ಅಂತ ಕೇಳಿದ್ದೀವಿ.
ಅದ್ರಲ್ಲಿ ಸೀನಿಯರ್ ನಾನು ಇದನ್ನು ಕೊಡಿ ಅಂತ ಕೇಳಿದ್ದೀನಿ. ನೋಡೋಣ, ಇನ್ನು ಮೋಸ್ಟ್ಲಿ ಭಾನುವಾರಕ್ಕೆ ಫೈನಲ್ ಆಗ್ಬೋದು. ಸೋಮವಾರ ಎಲ್ಲ ಬುಧವಾರ ಪ್ರಮಾಣ ಇರ್ಬೋದು ಅಂತ ಇದೆ. ನನ್ನ ನಂಬಿಕೆ ನಾನು ಸಿಗುತ್ತೆ, ನನ್ನ ನಂಬಿಕೆ ಇದೆ. ಮತ್ತೆ ಎಲ್ಲ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನೀರು ಸಮಸ್ಯೆ ಜಾಸ್ತಿ ಆಗ್ತದೆ. ಸದ್ಯಕ್ಕೆ ನೀರಿಲ್ಲ ಅಂತ ಸ್ವಲ್ಪ ಜನ ಅಲ್ಲ, ಈಗ ತಾವು ವಾಸ್ತವಾಂಶ ತಿಳ್ಕೊಂಡ್ರೆ ನಾನು 3 days ಆಯ್ತು ಮೀಟಿಂಗ್ ಮಾಡಿ ಎಲ್ಲ PDOಸು, EOಸು, ತಹಸೀಲ್ದಾರು ಎಲ್ಲರನ್ನೂ ಮೀಟಿಂಗ್ ಕರೆದಿದ್ದೆ. ಸದ್ಯಕ್ಕೆ ಬರೀ ಒಂದು 5 ಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ. ಈ ಸಮಸ್ಯೆ ಬರಬಹುದಾದ ಗ್ರಾಮಗಳು 15 ಇದೆ. ಸದ್ಯಕ್ಕಂತೂ ನಮ್ಮಲ್ಲಿಲ್ಲ. ಟೌನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಟೌನಲ್ಲಿ 5 ದಿವಸಕ್ಕೆ ಒಂದು ದಿವಸ ಬಿಡಲೇಬೇಕು ಅಂತ ಒಂದು ವಾರ ಅಂದ್ಬಿಡ್ತಾ ಇದ್ದು 5 ದಿವಸಕ್ಕೆ ಬರೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಏನು ಮಾಡಬೇಕು, ನನ್ನ ಕಡೆ ಸಹಾಯ ಕೇಳಿದ್ದೀನಿ. ಆಲ್ಮೋಸ್ಟ್ ಈಗ ಮೊನ್ನೆ ಟಾಸ್ಕ್ ಫೋರ್ಸ್ ಮಾಡಿ ನಾನು ಒಂದು 60 ಲಕ್ಷಕ್ಕೆ ಪ್ರಪೋಸಲ್ ಡಿಸಿಗೆ ಕಳಿಸಿದ್ದೀನಿ. ಅದು ಅಪ್ರೂವಲ್ ಬಂದರೆ ಈಗ ನಾಳೆ ಬೋರ್ವೆಲ್ಲನ್ನು ಕಲಿಸ್ತಾ ಇದ್ದೀನಿ. ಎಲ್ಲಿ ನೀರು ಪ್ರಾಬ್ಲಮ್ ಇದೆ ವಿತಿನ್ 3 ಡೇಸಲ್ಲಿ ಬೋರ್ ಕೊಡಿಸಿ ಇಲ್ಲ ಏನಾದರೂ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿಯಪ್ಪ, ನಾನು ಮಾಡ್ತೀನಿ. ಮತ್ತು ಇಲ್ಲಿ ಹಾಸ್ಪಿಟ್ಲ್ ಬಗ್ಗೆ ಸ್ವಲ್ಪ ಜಾಸ್ತಿ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಈಗ ಹಾಸ್ಪಿಟಲ್ ಮೇಂಟೆನೆನ್ಸ್ ಬಗ್ಗೆ ನಾನು ಹೋಗ್ತೀನಿ. ನಾಳೆ ನಾನು ಹೋಗಲಿಲ್ಲ. ರೀಸೆಂಟಾಗಿ ನನ್ನ ಸ್ವಲ್ಪ ನಾನು ಡೆಲ್ಲಿ ಕಡೆ ಹೋಗಿಲ್ಲ, ಸರಿಯಾಗಿ ಹೋಗಿಲ್ಲ. ಐ ಥಿಂಕ್ ಈ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಹೋಗ್ತೀನಿ. ಇವತ್ತು ನಮ್ಮ ಚಾನಲ್ ಕಡೆಯಿಂದ ನಾವು ಹೋಗಿ ನೋಡಿದ್ರೆ ವಾಶ್ರೂಮ್ಸ್ ಎಲ್ಲ ನೀರು ತುಂಬ ಆಚೆ ಬರ್ತಾ ಇದೆ. ನಾನು ರೀಸೆಂಟಾಗಿ ಹೋಗಿದ್ದೆ. ನಾನು ನಮ್ಮ DHO ಎಲ್ಲ ಈಗ ನನ್ನ ಪ್ಲ್ಯಾನ್ ಎಂಟೈರ್ ಹಾಸ್ಪಿಟ್ಲೇ ಹೊಡೆದ್ಬಿಟ್ಟು ಹೊಸ ಕಟ್ಟಬೇಕು ಅಂತ 10 ಕೋಟಿ ರೂಪಾಯಿ ಹಣ ಕಳೆದಿದ್ದೀನಿ. ಈಗ ಅದಕ್ಕೆ ಸುಮಾರು ಒಂದು 25 ಕೋಟಿ ಬೇಕು, 15 ಕೋಟಿ ಎಕ್ಸ್ಟ್ರಾ ಬೇಕು. ಈಗ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ DHO ಟ್ರಾನ್ಸ್ಫರ್ ಆಗೋದು, ಮಹೇಶ್ ಹೊಸ DHO ಬಂದಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ನಾನು ಹಾಸ್ಪಿಟ್ಲಿಗೆ 10 ಕಟ್ಕೊಂಡು ಬೇಗ ಆ ಹಾಸ್ಪಿಟ್ಲ್ ಡೆಮಾಲೇಷನ್ ಮಾಡಿಬಿಟ್ಟು ಹೊಸ ಹಾಸ್ಪಿಟ್ಲ ಕಟ್ಟಿ ನೀಟಾಗಿ ಮಾಡ್ತಾರೆ. ಗುಡಿಬಂಡೆ ಚೆನ್ನಾಗಿದೆ ಅಂತ ಹಾಸ್ಪಿಟಲ್ ಎಲ್ಲರೂ ಹೇಳ್ತಾರೆ. ಗುಡಿಬಂಡೆ ಒಳ್ಳೆ ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ನಮ್ಮ ಕ್ಷೇತ್ರಕ್ಕೂ ಶಾಸಕರು ಮಾಡಬೇಕದು ಎಲ್ಲರೂ ಮಾಡಿ ಇಲ್ಲ, ನಾನು ಮ್ಯಾಕ್ಸಿಮಮ್ ನಂದು ಎಜುಕೇಷನ್ ಹೆಲ್ತ್ ಫಸ್ಟ್ ಅದನ್ನು ನನಗೆ ಯಾವುದೋ ಹಣ ಬಂದಿತ್ತು, ಅದು ಅಡಿಷ್ನಲ್ ಆಗಿ ಯಾವುದಕ್ಕೂ ಇಲ್ಲ. ಓನ್ಲಿ ಹಾಸ್ಪಿಟ್ಲಿಗೆ ಅಂತ ಹಾಕೊಂಡಿಲ್ಲ. CM ಅವರು ಸ್ಪೆಷಲ್ ಆಗಿ ಕೊಡ್ತಾರೆ ಈ ಸೆಪ್ಟೆಂಬರಲ್ಲಿ. ಇನ್ನೂ ಸ್ವಲ್ಪ ಹಾಕಿ DMF ಮಿಕ್ಸ್ ಮಾಡಿ ಒಂದು 25 ಕೋಟಿಯಲ್ಲಿ ಹಾಸ್ಪಿಟ್ಲು ಹೊಸದಾಗಿ ನಿರ್ಮಾಣ ಮಾಡ್ತೀವಿ. ಅಷ್ಟಕ್ಕಂತೂ ನಾನು ಏನು ನೀವು ಹೇಳ್ತಾ ಇದ್ದೀವಿ ಪ್ರಾಬ್ಲಮ್ಮು ನೆಕ್ಸ್ಟ್ ವೀಕಲ್ಲಿ ಇದ್ದೀವಿ. ಮತ್ತು ಇದು ಟೊಮ್ಯಾಟೊ ಮಾರ್ಕೆಟ್ ಆಗ್ಬೋದು, ID ಕಾರ್ಡ್ಗಳು ಬರೀ 20 ಜನ ಕೊಟ್ಟಿದ್ದಾರೆ. ಲೇಬರ್ ಕಾರ್ಡ್ ಸರ್, ಲೇಬರ್ ಕಾರ್ಡು ಲೇಬರ್ ಇನ್ಸ್ಪೆಕ್ಟ್ ಮೊನ್ನೆ ತಾನೇ ಕರ್ಸಿದ್ದೀವಿ. ಆತ ಎಲ್ಲರಿಗೂ ಕೊಟ್ಟಿದ್ದೀವಿ ಅಂತ ಆಲ್ಮೋಸ್ಟ್ ನಮ್ಗೆ ಯಾರು ಅರ್ಜಿ ಕೊಟ್ಟು ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಯಾರಾದರೂ ಈತ ಕೊಡದೇ ಇರೋ ನಿಮ್ಮ ಹತ್ರ ಕೊಟ್ಟು ನಾನು ಲಿಸ್ಟ್ ಕೊಡಿ ಸರ್, ಕೊಡ್ತೀನಿ ಅಂತ ಹೇಳಿದ್ದೇನೆ. ಈಗ ನಾವು ಟೊಮೆಟೊ ಮಾರ್ಕೆಟ್ ಶಿಫ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಅದು ಸಿಕ್ಕರೆ ಅದನ್ನು ಶಿಫ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬರೀ ತರಕಾರಿ ಮಾಡ್ತಾ ಇದ್ದೀವಿ. ಟೊಮೆಟೊ ಬೇರೆ ಆಲ್ರೆಡಿ ಟೆಂಪ್ರವರಿ ಆಗಿ ಬೇರೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ. ಉಳಿದಿದ್ದು ಕೂಡ ಹತ್ತಿರದಲ್ಲಿ ನಾವು ಆ ಪರಗೋಡ ಹತ್ರ ಒಂದು ಮಾಡಿರ್ತೀವಿ. ಅಲ್ಲಿ ಸ್ವಲ್ಪ ಇನ್ನು ಮತ್ತೆ ಅಲ್ಲೊಂದು ಟೀ ಸ್ಟಾಲ್ ಇದೆ, ಒಂದು 25 ಎಕರೆ KDB ಹೋಗ್ತಾ ಇದೆ. ಆ ಲ್ಯಾಂಡ್ ತಗೊಂಡು ಟೊಮೆಟೊ ಮಾರ್ಕೆಟ್ ಮಾಡೋಕ್ಕೆ ನನ್ನ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಒಂದು ಶೌಚಾಲಯ ಕಟ್ಟಿದ್ದಾರೆ, ಬಟ್ ಅದು ಉದ್ಘಾಟನೆ ಯಾವಾಗ ಮಾಡ್ತಾರಂತ ಜಾಸ್ತಿ ಎಲ್ಲ ಉದ್ಘಾಟನೆ ಏನಿಲ್ಲವಲ್ಲ, ಉದ್ಘಾಟನೆ ರೆಡಿ ಇದೆಯಲ್ಲ ಅದು ಸರ್ ರೆಡಿ ಇದೆ, ಉಪಯೋಗಿಸ್ತಾ ಇಲ್ಲ ಸರ್, ಉದ್ಘಾಟನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಏನಾಗುತ್ತೆ, ನಮ್ಮ ಜನರಲ್ಲಿ ಇದು ಬರಬೇಕು. ಲಾಕ್ ಮಾಡೋದು ಇಲ್ಲ, ಲಾಕ್ ಮಾಡಿರಲ್ಲ. ಇಲ್ಲ ಲಾಕ್ ಮಾಡಿದ್ದಾರೆ ಸರ್. ಇದು ಓಪನ್ ಮಾಡಿಲ್ಲ ಅದನ್ನು ಸರ್ ಉದ್ಘಾಟನೆ ಆಗಿಲ್ಲ ಸರ್ ಅಂತ ಹೇಳಿದ್ರು ಸರ್ ಅದಕ್ಕೆ. ಉದ್ಘಾಟನೆ ಆಗಿರುತ್ತೆ. ಏನಾಗಿರುತ್ತೆ, ನಮ್ಮ ಜನರಲ್ಲಿ ಸ್ವಲ್ಪ ಪಾಪ ಅವಿದ್ಯಾವಂತ ಜಾಸ್ತಿ ಇರ್ತದೆ. ಅಲ್ಲೋಗಿರ್ತಾರೆ, ನೀರು ಹಾಕಿರಲ್ಲ, ತುಂಬ ವಾಸನೆ ಬಂದ್ಬಿಡುತ್ತೆ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಬೇಗ ಹಾಕಿರ್ತಾರೆ. ಇನ್ನು ನಾನು ಈಗ ನಮ್ಗೇನಾಗಿದೆ, 3 days ಬ್ಯಾಕು ನನ್ನ ಕಂಪ್ನಿಯಲ್ಲಿದ್ದೀನಿ. ನಾನು ಇದು ಬಂತು ನಮ್ಮ ಡಿಪಾರ್ಟ್ಮೆಂಟ್ ಬಂದಾಗ ಹೇಳಿದ್ದೀನಿ. ಈಗ ಒಬ್ಬನೇ ಒಬ್ಬ ಸೆಕ್ರೆಟರಿ ಯಾರು ಸ್ಟಾಫ್ ಇಲ್ಲ. ಈಗ ರಿಕ್ರೂಟ್ಮೆಂಟ್ ನಡೀತಾ ಇದೆಯಂತೆ. ಎಂಟೈರ್ ಸ್ಟಾಫ್ ಕೊಡ್ತೀನಿ ಅಂತ ಸೆಕ್ರೆಟರಿ ಅವರು ಒಪ್ಕೊಂಡಿದ್ದಾರೆ. ನೀವು ಹೇಳಿದ ಪ್ರಾಬ್ಲಮ್ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರಪ್ಪ. ಒಂದು 15 ದಿವಸ ತಾವೇ ಹೋಗಿ ಏನು ರಿಯಾಕ್ಷನ್ ಗೊತ್ತಾಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ವೀಕ್ಷಕರೇ, ನಮ್ಮ ಉದ್ದೇಶ ಯಾರನ್ನೂ ಟೀಕಿಸೋದಲ್ಲ, ಯಾರ ಪರವೂ ನಿಲ್ಲೋದಲ್ಲ. ಜನರ ಸಮಸ್ಯೆಯನ್ನ ಜನಪ್ರತಿನಿಧಿಗಳ ಮುಂದಿಟ್ಟು ಅದಕ್ಕೆ ಪರಿಹಾರ ಸಿಗುವಂತೆ ಮಾಡೋದೇ ನಮ್ಮ ಧ್ಯೇಯ. ಸುಮನ್ ಟಿವಿ ಕನ್ನಡ ಕೇವಲ ಪ್ರಶ್ನೆ ಮಾಡುವ ಮಾಧ್ಯಮ ಅಲ್ಲ. ಸಮಸ್ಯೆ ಬೆಳಕಿಗೆ ಬಂದ ನಂತರ ಅದು ಪರಿಹಾರ ಆಗುವವರೆಗೂ ಸಂಬಂಧಪಟ್ಟವರನ್ನ ಪ್ರಶ್ನಿಸುತ್ತಲೇ ಇರ್ತದೆ. ಜನರ ಧ್ವನಿಯಾಗಿಯೇ ನಿಮ್ಮೊಂದಿಗೆ ನಿಲ್ತದೆ. ಶಾಸಕರು ನೀಡಿರುವ ಭರವಸೆ ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ,
ಆಸ್ಪತ್ರೆಯ ಪರಿಸ್ಥಿತಿ ನಿಜವಾಗಿಯೂ ಬದಲಾಗ್ತದೆಯೇ? ಜನರು ನಿರೀಕ್ಷಿಸಿರುವ ಸೌಲಭ್ಯಗಳು ದೊರೆಯುತ್ತದೆಯೇ? ಇದನ್ನೆಲ್ಲ ತಿಳಿದುಕೊಳ್ಳಲು ನಮ್ಮ ತಂಡ ಮತ್ತೆ ಬಾಗೇಪಲ್ಲಿಗೆ ಭೇಟಿ ನೀಡಲಿದೆ. ನೀಡಿದ ಭರವಸೆಗಳು ಈಡೇರಿವೆಯೇ ಅನ್ನೋದನ್ನ ನಿಮ್ಮ ಮುಂದೆ ಸಾಕ್ಷ್ಯಾಧಾರಗಳೊಂದಿಗೆ ತರುತ್ತೇವೆ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ನಡೆ ಜನರ ಕಡೆ ಕಾರ್ಯಕ್ರಮ ಮತ್ತೊಂದು ನಗರ, ಮತ್ತೊಂದು ಗ್ರಾಮದತ್ತ ಪ್ರಯಾಣ ಬೆಳೆಸಲಿದೆ. ಅಲ್ಲಿನ ಜನರ ಸಮಸ್ಯೆ ಏನು, ಅವ್ರಿಗೆ ಸಿಗ್ತಿರುವ ಸೌಲಭ್ಯಗಳು ಏನು, ಜನಪ್ರತಿನಿಧಿಗಳ ಸ್ಪಂದನೆ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತರ್ತೇವೆ. ಆದ್ದರಿಂದ ನಮ್ಮೊಂದಿಗೆ ನಿರಂತರವಾಗಿರಿ. ನಿಮ್ಮ ಊರಲ್ಲೂ ಸಮಸ್ಯೆಗಳಿದ್ರೆ ನಮಗೆ ತಿಳಿಸಿ. ನಿಮ್ಮ ಧ್ವನಿಯನ್ನ ಅಧಿಕಾರಿಗಳ ಕಿವಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ಇದು ನಿಮ್ಮ ಸುಮನ್ ಟಿವಿ ಕನ್ನಡ. ನಾನು ವಿಮಲಾ ನಾಗರಾಜ್. ನಮಸ್ಕಾರ.